ಎಲ್ರಿಗೂ ನಮಸ್ಕಾರ. ಪುರಸಭಾ ಮುಖ್ಯಾಧಿಕಾರಿ ಜಿ ಮಂಜುಳಾ ಮಾತಾಡ್ತಾ ಇರೋದು. ಈಗಾಗಲೇ ಸರ್ಕಾರದಿಂದ ಏನು ಗೈಡ್ಲೈನ್ಸ್ ಬಿಟ್ಟಿತ್ತೋ ಅದ್ರ ಪ್ರಕಾರ DC ಕನ್ವರ್ಷನ್, ಟೌನ್ ಪ್ಲಾನಿಂಗು ಇರ್ತಕ್ಕಂಥ ಒಂದು ಆಸ್ತಿಗಳಿಗೆ ನಾವು ಅಧಿಕೃತ ಖಾತೆ ಅಂತ ಮಾತ್ರ ಕೊಡ್ತಾ ಇದ್ವಿ. ಹೀಗಾಗಿ ಕೆಲವರಿಗೆ ಇದರಿಂದ ಸಫರ್ ಮಾಡ್ತಿದ್ರು. ಏನು ಟೌನ್ ಪ್ಲಾನಿಂಗ್ ಇಲ್ದೇ ಇರೋರಿಗೆ ನಾವು ಯಾವುದೇ ರೀತಿಯಾದ ಖಾತೆ ಕೊಡ್ತಾ ಇರಲಿಲ್ಲ. ಸೊ ಈಗ ಅವ್ರಿಗೆಲ್ರಿಗೂ ಒಂದು ಶುಭ ಸುದ್ದಿ ಏನು ಅಂತಂದ್ರೆ, ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅವರ ನೇತೃತ್ವದಲ್ಲಿ ಸರ್ಕಾರದ ಆದೇಶ 11/2/2025 ಅಂತೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಯಾವುದು ಒಂದು ಅನಧಿಕೃತ ಬಡಾವಣೆಗಳು, ಅನಧಿಕೃತ ಆಸ್ತಿಗಳಿದೆಯೋ ಅವ್ರಿಗೆಲ್ಲರಿಗೂ ಒಂದು ಬಿ ಖಾತಾ ಅಂತ ಕೊಡಿ ಅಂತ ಸರ್ಕಾರದ ಗೈಡ್ಲೈನ್ಸ್ ಬಂದಿದೆ. ಹಾಗಾಗಿ ಅವರುಗಳಿಗೆ ಏನು ಅಂತಂದ್ರೆ, ತಮ್ಮ ಆಸ್ತಿಗೆ ಸಂಬಂಧಿಸಿದಂತೆ ಸ್ವತ್ತಿನ ಮಾಲೀಕತ್ವ ಸಾಬೀತುಪಡಿಸುವ ದಿನಾಂಕ 10/9/2024 ಪೂರ್ವದಲ್ಲಿ ನೋಂದಾಯಿತ ಮಾರಾಟ ಪತ್ರಗಳು, ದಾನ ಪತ್ರ, ವಿಭಾಗ ಪತ್ರಗಳು ಹಾಗೂ ಹಕ್ಕು ಖುಲಾಸೆ ಪತ್ರಗಳು, ಈ ಪತ್ರಗಳಲ್ಲಿ ಯಾವ್ದಾದ್ರು ಒಂದನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಮತ್ತೆ ಪ್ರಸಕ್ತ ಸಾಲಿನವರೆಗೆ ಅವರು EC ಕೊಡಬೇಕು, ಟಿಲ್ ಟುಡೇ EC ಕೊಡಬೇಕು. ಮತ್ತೆ ಪ್ರಸಕ್ತ ಸಾಲಿನ ಆಸ್ತಿ ತೆರಿಗೆ ಪಾವತಿ ರಶೀದಿ ಕೊಡಬೇಕು. ಮತ್ತೆ ಮಾಲೀಕರ ಫೋಟೋ ಮತ್ತು ಸ್ವತ್ತಿನ GPS ಫೋಟೋ, ಮತ್ತೆ ಅವರನ್ನ ಗುರುತಿನ ದಾಖಲೆ ಯಾವ್ದಾದ್ರು, ಮತ್ತೆ ಮಾಲೀಕರ ಮೊಬೈಲ್ ಸಂಖ್ಯೆ, ಇಷ್ಟು ದಾಖಲಾತಿಗಳನ್ನ ಸಲ್ಲಿಸಿ ಅನಧಿಕೃತ ಖಾತೆ ಅಂದ್ರೆ ಬಿ ಖಾತಾ ಅಂತ ಒಂದು ರಿಜಿಸ್ಟರ್ಡ್ ಈ ಖಾತೆನ ಪಡ್ಕೊಳ್ಬಹುದು. ಇದರಿಂದ ಎಲ್ಲಾ ತರದ ಅನುಕೂಲನ ಪಡ್ಕೋಬಹುದು. ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು. ಮತ್ತೆ ಸಾಲಗಳು ಸಹ ಬ್ಯಾಂಕ್ ನಲ್ಲಿ ದೊರಕುತ್ತೆ. ಇದರಿಂದ ಈಗಾಗಲೇ ಮಾನ್ಯ ಶಾಸಕರು ಸಹ ತಮ್ಮ ಮುಂದೆ ಬಂದು ಈಗ ಪ್ರಚಾರ ಕೊಟ್ಟಿದ್ದಾರೆ. ಇದರ ಸದುಪಯೋಗ ಪಡಿಸ್ಕೊಳ್ಳಿ, ಪ್ರತಿಯೊಬ್ಬರು ಖಾತೆಗಳನ್ನ ಪಡೆದುಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವೇನು ಒಂದು ಫಾರ್ಮೆಟ್ಗಳನ್ನ ರೆಡಿ ಮಾಡಿದೀವೋ ಅದರಲ್ಲಿರ್ತಕ್ಕಂಥ ದಾಖಲಾತಿಗಳನ್ನ ಸಲ್ಲಿಸಿ ನೀವು ಈ ಖಾತಾಗಳನ್ನ ತೆಗೆದುಕೊಳ್ಬಹುದು, ಎ ಖಾತಾ ಮತ್ತೆ ಬಿ ಖಾತಾ ಅಂತ. ಹೀಗಾಗಿ ನಾವು ನಮ್ಮ ಈಗಾಗಲೇ ಪುರಸಭೆಯಲ್ಲಿ ಒಂದು ಕೌಂಟರ್ನ ಓಪನ್ ಮಾಡಿದ್ದೀವಿ. ತಾವುಗಳು ಇಲ್ಲಿ ಬಂದು ಅಪ್ಲಿಕೇಶನ್ಸ್ನ ತಗೊಂಡು ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನ ಕೊಟ್ಟು ಟ್ಯಾಕ್ಸ್ ಕಟ್ಟಿ ನೀವು 7 ದಿನಗಳೊಳಗಾಗಿ ನೀವು ಬಿ ಖಾತಾನ ಪಡೆದುಕೊಳ್ಬಹುದು. ಮತ್ತೆ ಇಲ್ಲಿ ಯಾವುದೇ ರೀತಿಯಾದ ಒಂದು ದಲ್ಲಾಳಿಗಳಿಗೆ ಅವಕಾಶ ಇರೋದಿಲ್ಲ. ಮತ್ತೆ ಯಾವುದೇ ಒಂದು ಕಚೇರಿಲೂ ಸಹ ಯಾರಾದ್ರೂ ತಮ್ಮ ಗಮನಕ್ಕೆ ಬಂದು ಏನಾದ್ರು ದುಡ್ಡುಗಳು ಈ ಥರ ಏನಾದ್ರು ಕೇಳಿದಾಗ ನಮ್ಮ ಗಮನಕ್ಕೆ ತನ್ನಿ ಅಧಿಕಾರಿಗಳಿರ್ತೀವಿ. ಯಾವುದೇ ರೀತಿ ನೀವು ತೊಂದರೆ ಪಡಬಾರ್ದು ಅಂತ ಸುಲಭವಾಗಿ ನಾವು ಬಿ ಖಾತಾಗಳನ್ನ ಪಡ್ಕೊಳ್ಳೋದಕ್ಕೋಸ್ಕರ ನಾವು ಕೌಂಟರ್ಗಳನ್ನ ಓಪನ್ ಮಾಡಿದ್ವಿ. ಮತ್ತೆ ಜನಗಳ ಒಂದು ಕ್ರೌಡ್ನೆಸ್ ನೋಡ್ಕೊಂಡು ನಾವು ವಾರ್ಡ್ ವೈಸ್ ಕ್ಯಾಂಪ್ಗಳನ್ನೂ ಸಹ ಹಾಕ್ಬೇಕು ಅಂತಿದೀವಿ. ಮತ್ತೊಂದು ವಿಷಯ ತಾವು ಗಮನಿಸಬೇಕು, ಈ ಖಾತಾ ಅಭಿಯಾನ ಕೇವಲ 10/5/25 ಮಾತ್ರ ಇರುತ್ತೆ. ಅಂದ್ರೆ 3 ತಿಂಗಳು ಮಾತ್ರ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಖಾತೆಗಳನ್ನ ಪಡೆದುಕೊಳ್ಬೇಕು ಅನ್ನೋದು ನಮ್ಮ ಆಶಯ ಆಗಿರುತ್ತೆ. ಸೊ ಇನ್ ಟೈಮ್ ಅಲ್ಲಿ ಎಲ್ಲ ನೀವು ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಿ ಈ 3 ತಿಂಗಳೊಳಗಡೆ ತಾವೆಲ್ಲರೂ ಖಾತೆಗಳನ್ನ ತಗೊಂಡು ಇದ್ರ ಒಂದು ಉಪಯೋಗನ ಪಡ್ಕೋಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತಾ ಇದ್ದೀನಿ. ಧನ್ಯವಾದಗಳು.